ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಧನ್ವಿತಾ ಸಾರ್ಕೆ ಕನ್ನಡ ಚಾನಲ್. ನಾನು ತುಂಬಾ ದಿನ ಆಗಿದೆ ಮಿನಿ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡ್ದೇನೆ. ಆಲ್ಮೋಸ್ಟ್ ಒಂದು 15 ಡೇಸ್ ಆಗೋಕ್ಕೆ ಬಂದಿರಬೇಕು ಅಂತ ಅನಿಸುತ್ತೆ. ನನಗೆ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ನನಗೆ ಮಿನಿ ವ್ಲಾಗ್ಸ್ಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಜೊತೆಗೆ ವ್ಲಾಗ್ಸ್ಗಳನ್ನೂ ಕೂಡ ಅಷ್ಟೇ ತುಂಬಾ ಕಡಿಮೆ ಅಪ್ಲೋಡ್ ಮಾಡಿದ್ದೀನಿ. ಇನ್ಮೇಲಿಂದ ಡೈಲಿ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಅಂದಹಾಗೆ ಇದು ಸೋಮವಾರದ ಬೆಳಗ್ಗಿನ ಮಿನಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಕಾಫಿ ಎಲ್ಲ ಕುಡ್ದಾದ್ಮೇಲೆ ರೊಟ್ಟಿ ಮಾಡ್ಕೊಳ್ಳೋಣ, ಅಕ್ಕಿ ರೊಟ್ಟಿ ಅಂತ ಹೇಳಿಬಿಟ್ಟು ರೊಟ್ಟಿಯೂ ಕೂಡ ರೆಡಿ ಮಾಡಿ ಇಟ್ಟು ಬಂದಿದ್ದೀನಿ. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ತಟ್ಕೊಳ್ಳೋಣ ಅಂತ ಹೇಳಿ, ಹಾಗೆಯೇ ರಾಗಿ ಹಿಟ್ಟು ಕೂಡ ಮುಗ್ದಿತ್ತು. ಹಾಗಾಗಿ ರಾಗಿ ತೊಳೆದ್ಬಿಟ್ಟು ಒಣಗಿಸೋಣ ಅಂತ ಹೇಳಿ ಟೆರೆಸ್ ಮೇಲೆ ತೊಗೊಂಡೋಗಿದ್ವಿ. ನೀಟಾಗಿ ತೊಳೆದು ಒಂದು 4-5 ಸಲ ಅದಾದಮೇಲೆ ಒಣಗಾಕ್ಕೊಳ್ತೀನಿ. ಯಾಕಂದರೆ ರಾಗಿನಲ್ಲಿ ತುಂಬಾ ಧೂಳಿರುತ್ತೆ. ಅದರಿಂದ ನಾನು ಒಂದು 5 to 6 ಟೈಮು ತೊಳೆದ್ಬಿಟ್ಟು ಅದನ್ನು ಅದಾದಮೇಲೆ ನೀಟಾಗಿ ಒಣಗಿಸ್ಬಿಟ್ಟು ಅದಾದಮೇಲೆ ಮಿಷಿನ್ ಮಾಡಿಸ್ಕೊಳ್ತೀನಿ ಪ್ರತಿ ಸಲನೂ ಕೂಡ. ಇಲ್ಲಿಗೆ ಮಿನಿ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.